ಪಾಯಿಂಟ್ ನಂಬರ್ 11 ಎನಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ. 3 ಫೀಟ್ ವರೆಗೂ ಕೂಡ ಅಗೆಯಲಾಗಿದೆ. ಆದ್ರೆ ಯಾವುದೇ ಸಾಕ್ಷ್ಯ ಕಳೆಬರ ಪತ್ತೆ ಆಗಿಲ್ಲ ಇದುವರೆಗೂ. ಗುಂಡಿ ಮುಚ್ಚೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇದೆ, ಮಾಹಿತಿ ಗೊತ್ತಾಗ್ತಾ ಇದೆ. ಗುಂಡಿ ಮುಚ್ಚೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ 11 ಉತ್ಖನನ ಕಾರ್ಯ ಮುಂದುವರೆದಿದೆ. ಅನಾಮಿಕ ವ್ಯಕ್ತಿ ಗುರುತಿಸಿದಂತಹ ಹೊಸ ಜಾಗ, ಈ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಈ ಜಾಗವನ್ನ ಆತ ಗುರುತಿಸಿದ್ದ. ಇಲ್ಲಿ ಗುಂಡಿ ತೋಡಿ ಅಂತ. ಅಲ್ಲಿ ಈಗ 3 ಫೀಟ್ ಅಗೆಯಲಾಗಿದೆ, ಅದನ್ನ ಮುಚ್ಚಿಸ್ತಾ ಇದ್ದಾರಂತೆ. ಕಾರಣ 3 ಫೀಟ್ ಅಗೆದ್ರೂ ಕೂಡ ಯಾವುದೇ ಕಳೆಬರ ಸಿಗದೆ ಇರುವಂತಹ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಟ್ ಎಲ್ಲ ಕಡೆ ಆಲ್ಮೋಸ್ಟ್ 10, 12, 6 ಫೀಟು 7 ಫೀಟು ಈ ರೀತಿಯಾಗಿ ಅಗೆಯಲಾಗಿದೆ. ಬಹುತೇಕ ಎಲ್ಲ ಸ್ಪಾಟ್ಗಳಲ್ಲೂ ಕೂಡ ಆತ ಗುರುತಿಸಿದಂತಹ 12 ಸ್ಪಾಟ್ಗಳಲ್ಲೂ ಕೂಡ ಈ ರೀತಿಯಾಗಿ ಗುಂಡಿಗಳನ್ನು ತೆಗೆಯಲಾಗಿದೆ. ಬಟ್ ಇಲ್ಲಿ 3 ಫೀಟ್ ಈಗ ತೆಗೆಯಲಾಗಿದೆ. ಬಟ್ ಕಳೆಬರ ಪತ್ತೆ ಆಗದಂತಹ ಕಾರಣಕ್ಕಾಗಿ ಅದನ್ನ ಮುಚ್ಚೋದಕ್ಕೆ ಸೂಚನೆ ಕೊಡ್ತಾ ಇದ್ದಾರಂತೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಾಯಿಂಟ್ ನಂಬರ್ 11 ನಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ. ಆದರೆ 3 ಫೀಟ್ ಮಾತ್ರ ಯಾಕೆ? ಈ ಬಗ್ಗೆ ಅಧಿಕಾರಿಗಳಿಂದ ಏನಾದರೂ ಕ್ಲಾರಿಫಿಕೇಶನ್ ಸಿಗುತ್ತಾ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಬಹುತೇಕ 12 ಸ್ಪಾಟ್ಗಳನ್ನ ತೆಗೆದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ 6 ಫೀಟು 7 ಫೀಟು ಕೆಲವೊಂದಿಷ್ಟು ಸ್ಪಾಟ್ಗಳಲ್ಲಂತೂ ಕೂಡ 11, 12 ಫೀಟ್ ವರೆಗೂ ಕೂಡ ತೆಗೆಯಲಾಯಿತು. ಬಟ್ ಈಗ ಬರ್ತಾ ಇರೋ ಮಾಹಿತಿ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ಕುತೂಹಲ, ಪ್ರಶ್ನೆ ಎಲ್ಲ ಮೂಡ್ತಾ ಇದೆ. 3 ಫೀಟ್ಗೆ ಯಾಕೆ ವಾಪಸ್ ಮುಚ್ಚಿಸ್ತಾ ಇದ್ದಾರೆ ಅನ್ನುವಂಥ ಸಹಜ ಪ್ರಶ್ನೆ. ಏನ್ ಡೀಟೇಲ್ಸ್ ಇದೆ? ಪಾಯಿಂಟ್ ನಂಬರ್ 11 ಅಲ್ಲಿ ಬೆಳಗ್ಗೆ ಸುಮಾರು ಮಧ್ಯಾಹ್ನ 1 ಗಂಟೆ ನಂತರವಾಗಿ ಉತ್ಖನನ ಪ್ರಕ್ರಿಯೆ ಆಯಿತು. ಇದೀಗ 4 ಗಂಟೆ ಸಮೀಪಿಸ್ತಾ ಇದೆ. ಇವಾಗಲೂ ಕೂಡ ಯಾವುದೇ ಕಳೆಬರದ ಅಂಶಗಳು ಸಿಗದ ಹಿನ್ನೆಲೆಯಲ್ಲಿ 3 ಫೀಟ್ನವರೆಗೆ ಮಾನವ ಶ್ರಮದ ಮೂಲಕವಾಗಿ ಉತ್ಖನನ ಮಾಡಿ ಈಗಷ್ಟೇ ಅನಾಮಿಕ ವ್ಯಕ್ತಿಯನ್ನ ಮತ್ತೆ ಎಸ್ಐಟಿ ಕಚೇರಿಗೆ ಕೊಂಡೊಯ್ಯಲಾಗಿದೆ. ಹಾಗಾಗಿ ಪಾಯಿಂಟ್ ನಂಬರ್ 11 ಅಲ್ಲಿ ಕೂಡ ಯಾವುದೇ ಅವಶೇಷಗಳ ಪತ್ತೆ ಆಗಿಲ್ಲ ಅನ್ನೋದೀಗ ದೃಢವಾಗ್ತಾ ಇದೆ. ಮಣ್ಣನ್ನ ಮುಚ್ಚಿ ಮತ್ತೆ ಹೊರಗೆ ಬಂದಿದ್ದಾರೆ, ಕಾಡಿನಿಂದ ಹೊರಗೆ ಬಂದಿದ್ದಾರೆ ಎಸ್ಐಟಿ ತಂಡ. ಕೊನೆಯದಾಗಿ ಪಾಯಿಂಟ್ ನಂಬರ್ 13 ಯಾವಾಗ ಉತ್ಖನನ ಮಾಡ್ತಾರೆ, ಇದು ಬಹಳಷ್ಟು ದೊಡ್ಡ ಮಟ್ಟಿನ ಪ್ರಶ್ನೆ. ಯಾಕೆಂದ್ರೆ ಪಾಯಿಂಟ್ ನಂಬರ್ 11 ಅಲ್ಲಿ ಕೇವಲ 3 ಫೀಟ್ ವರೆಗೆ ಯಾಕೆ, ಮತ್ತಷ್ಟು ಆಳಕ್ಕೆ ಯಾಕೆ ಹೋಗಿಲ್ಲ ಎಂಬ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಆ ಭಾಗದ ಒಳಭಾಗಕ್ಕೆ ಯಾವುದೇ ಯಂತ್ರಗಳನ್ನು ಕೊಂಡು ಹೋಗಿಲ್ಲ. ಯಾಕೆಂದ್ರೆ ಇದೊಂದು ರಿಸರ್ವ್ ಫಾರೆಸ್ಟ್ ಆಗಿರೋ ಕಾರಣಕ್ಕಾಗಿ ಯಂತ್ರಗಳ ಬಳಕೆ ಕಾನೂನು ಬಾಹಿರ ಆಗತ್ತೆ. ಜೊತೆಗೆ 3 ಫೀಟ್ ಅಗ್ದಾದ ನಂತರವಾಗಿ ಅನಾಮಿಕನ ಬಳಿ ಎಸ್ಐಟಿ ಕ್ವಶನ್ ಅನ್ನ ಕೇಳಿತ್ತು, ಮತ್ತೆ ಏನಾದರೂ ಡೌಟ್ ಇದೆಯಾ ಅಂತ ಹೇಳಿ. ಆಗ ಅನಾಮಿಕ ವ್ಯಕ್ತಿ ಇಲ್ಲ, ಈ ಸ್ಪಾಟ್ ಅಲ್ಲಿ ನನಗೆ ಯಾವುದೇ ಡೌಟ್ ಇಲ್ಲ, ಇನ್ನು ಗುಂಡಿಯನ್ನ ಮುಚ್ಚಬಹುದೆಂಬ ಸ್ಪಷ್ಟನೆ ಕೊಟ್ಟ ಬಳಿಕವಷ್ಟೇ ಎಸ್ಐಟಿ ಈಗ ಗುಂಡಿಯನ್ನ ಮುಚ್ಚಿರುವಂತದ್ದು. ಸದ್ಯ ಅನಾಮಿಕ ವ್ಯಕ್ತಿಯನ್ನ ಮತ್ತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಕೊಂಡೊಯ್ಯಲಾಗ್ತಾ ಇದೆ. ಯಾಕಂದ್ರೆ ಸ್ಪಾಟ್ ನಂಬರ್ 13 ಇದು ಬಹಳಷ್ಟು ನಿರ್ಣಾಯಕವಾದಂತಹ ಅಂಶ. ಆದ್ರೆ ಸ್ಪಾಟ್ ನಂಬರ್ 13 ಏಕಾಏಕಿ ಅಗೆಯೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಆಣೆಕಟ್ಟಿನ ಸಮೀಪದಲ್ಲಿರುವಂತದ್ದು ಮತ್ತು ಅದರ ಸುತ್ತಮುತ್ತ ವಿದ್ಯುತ್ ಕಂಬಗಳಿವೆ, ಟ್ರಾನ್ಸ್ಫರ್ ಕಂಬಗಳಿವೆ. ಈ ನಿಟ್ಟಿನಲ್ಲಿ ವಿದ್ಯುತ್ ಇಲಾಖೆ ಮತ್ತು ಅಣೆಕಟ್ಟು ಅಂದ್ರೆ ನೀರಾವರಿ ಇಲಾಖೆಯ ಜೊತೆ ಕೂಡ ಸಮಾಲೋಚನೆ ಮಾಡಿ ಆನಂತರವಾಗಿ ಡಿಗ್ಗಿಂಗ್ ಪ್ರಕ್ರಿಯೆ ಆಗುವಂತಹ ಸಾಧ್ಯತೆಗಳು ಕೂಡ ಬಹುತೇಕ ಇರುವಂತದ್ದು. ಈ ಬಗ್ಗೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಈಗಾಗಲೇ ಸಭೆಗಳು ಆರಂಭಗೊಂಡಿದೆ. ನೀರಾವರಿ ಮತ್ತು ವಿದ್ಯುತ್ ಇಲಾಖೆಯಿಂದ ಈಗ ಸಭೆಗಳನ್ನ ಮತ್ತು ಸಲಹೆಗಳನ್ನ ಕೂಡ ಎಸ್ಐಟಿ ಅವರು ಪಡ್ಕೊಳ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಗುಂಡಿಯನ್ನು ಅಗಿಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಬೆಳಗ್ಗಿನಲ್ಲಿ ಕೂಡ ನಾವು ಹೇಳ್ಕೊಂಡು ಬಂದಿದ್ದೀವಿ, ಪಾಯಿಂಟ್ ನಂಬರ್ 13 ಅದು ಬಹಳಷ್ಟು ಭೌಗೋಳಿಕವಾಗಿ ವಿನ್ಯಾಸ ಆಗಿದೆ. ಭೌಗೋಳಿಕವಾಗಿ ವಿನ್ಯಾಸಗಳು ಬದಲಾವಣೆಗೊಂಡಿದೆ. ಕಳೆದ ಇಷ್ಟು ವರ್ಷದಲ್ಲಿ ಸಾಕಷ್ಟು ಅಲ್ಲಿ ಮಣ್ಣುಗಳನ್ನು ಹಾಕಲಾಗಿದೆ. ಸುಮಾರು 60 ಲೋಡ್ 80 ಲೋಡಿಗಿಂತ ಹೆಚ್ಚು ಮಣ್ಣನ್ನು ಅದೇ ಸ್ಪಾಟ್ ಅಲ್ಲಿ ಹಾಕಲಾಗಿದೆ. ಇದೇ ಕಾರಣಕ್ಕಾಗಿ ಸ್ಪಾಟ್ ನಂಬರ್ 13 ಮಧ್ಯಾಹ್ನದ ನಂತರವಾಗಿ ಉತ್ಖನನ ಮಾಡುವ ಪ್ರಕ್ರಿಯೆ ಯಾವುದೇ ರೀತಿಯಾಗಿ ಈಗ ಕಾರ್ಯಸಾಧು ಆಗ್ತಾ ಇಲ್ಲ. ಯಾಕೆಂದ್ರೆ ವಿವಿಧ ಇಲಾಖೆಗಳ ಇಂಜಿನಿಯರ್ಗಳ ಬಳಿ ಮಾಹಿತಿಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ರೆ ಸ್ಪಾಟ್ ನಂಬರ್ 13 ಅಂದ್ರೆ ಈ ಉತ್ಖನನ ಪ್ರಕ್ರಿಯೆಯ ಕೊನೆಯ ನಿರ್ಣಾಯಕ ಘಟ್ಟ ಅದು ತಲುಪುತ್ತೆ. ಸ್ಪಾಟ್ ನಂಬರ್ 13 ಬಳಿಕ ಮತ್ತೆ ಎಸ್ಐಟಿ ಏನ್ ಮಾಡುತ್ತೆ, ಮತ್ತಷ್ಟು ಸ್ಥಳ ಮಹಜರನ್ನ ಮಾಡುತ್ತಾ, ಮತ್ತೆ ಆ ಮಹಜರು ಮಾಡುವಂತಹ ಪ್ರದೇಶಗಳಲ್ಲಿ ಉತ್ಖನನ ಮಾಡುತ್ತಾ, ಅದು ಇವತ್ತಿನ ಸಂಜೆಯ ಮೀಟಿಂಗ್ ನಲ್ಲಿ ನಿರ್ಧಾರ ಆಗಲಿದೆ. ಅರುಣ್. ಓಕೆ ಕಿಶನ್, ಈ ಪಾಯಿಂಟ್ ನಂಬರ್ 11 ಅಂದ್ರೆ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆ ಅನಾಮಿಕ ವ್ಯಕ್ತಿ ಗುರುತಿಸಿದಂತಹ ಹೊಸ ಪಾಯಿಂಟ್,
ಆತ ಇದನ್ನು ಹೇಳಿದಾಗ ಬಹಳಷ್ಟು ಚರ್ಚೆಗಳಾಯಿತು. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಆತ ಕನ್ಫ್ಯೂಸ್ ಅಲ್ಲಿ ಅದನ್ನ ಗುರುತು ಮಾಡಿದ್ನೇನೋ, ಆಮೇಲೆ ಈಗ ಅದನ್ನ ಮೂರು ಫೀಟ್ಗೆ ಅದನ್ನ ಮುಚ್ಚಿಸ್ತಾ ಇದ್ದಾರೆ ಅಂದ್ರೆ ಆತನಿಗೆ ರಿಯಲೈಸ್ ಆಯ್ತಾ ಹೇಗೆ ಅಂತ. ಅರುಣ್, ಈ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇತ್ತು. ಯಾಕೆಂದ್ರೆ SITಯ ತಂಡ ಏಕಾಏಕಿ ಬೆಳಗ್ಗಿನ ಜಾವ ಇಲ್ಲಿನ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ನಿರ್ಧಾರ ತೆಗೆದುಕೊಳ್ಳೋಕೆ ಏನು ಕಾರಣ ಅನ್ನೋದು ಬಹಳಷ್ಟು ಕುತೂಹಲಕಾರಿಯಾಗಿತ್ತು. ಆದರೆ SIT ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ, ಈ ಪ್ರಕರಣದಲ್ಲಿ ಯಾವುದೇ ಗೊಂದಲಗಳು ಉಳಿಬಾರ್ದು, ಯಾವುದೇ ಆರೋಪಗಳಾಗೆ ಉಳಿಬಾರ್ದು, ಅವು ಎಲ್ಲವನ್ನ ಕೂಡ ಸ್ಪಷ್ಟನೆ ಕೊಡುವ ನಿಟ್ಟಿನಲ್ಲಿ ಆತ ತೋರಿಸಿದಂತಹ ಹೊಸ ಜಾಗದಲ್ಲಿ ಉತ್ಖನನ ಮಾಡೋಕೆ ತೀರ್ಮಾನವನ್ನ ಮಾಡಲಾಯಿತು. ಇದು ಏಕಾಏಕಿ ತೆಗೆದುಕೊಂಡಂತಹ ತೀರ್ಮಾನ ಅಲ್ಲ. ಯಾಕೆಂದ್ರೆ ಪ್ರಣವ್ ಮೊಹಂತಿ ಅವರ ಸಮ್ಮುಖದಲ್ಲಿ ಆದಂತಹ ಸಭೆಯಲ್ಲಿ ನಿರ್ಧಾರವಾದಂತಹ ವಿಚಾರ ಇದು. ಮಧ್ಯಾಹ್ನ ಸುಮಾರು 12:31 ಗಂಟೆ ಬಳಿಕವೂ ಕೂಡ ಇದು ಎಲ್ಲಿ ಉತ್ಖನನ ಮಾಡ್ತಾರೆ ಎಂಬುದರ ಬಗ್ಗೆ ಬಹಳಷ್ಟು ಗೊಂದಲ ಕೂಡ ಇತ್ತು. ಆದರೆ ನೇತ್ರಾವತಿಯ ಈ ಭಾಗಕ್ಕೆ ಬಂದ ನಂತರವಾಗಿ SIT ತೀರ್ಮಾನ ಮಾಡಿತ್ತು, ಪಾಯಿಂಟ್ ನಂಬರ್ 11/A ಅಂದ್ರೆ ಹೊಸ ಒಂದು ಜಾಗದಲ್ಲಿ ಉತ್ಖನನ ಮಾಡಬೇಕು ಅಂತೇಳಿ. ಹಾಗಾದ್ರೆ ಕೇವಲ 3 ಫೀಟ್ನವರೆಗೆ ಯಾಕೆ ಗುಂಡಿಯನ್ನು ತೋಡಿದ್ರು, ನಂತರ ಯಾಕೆ ಅಗ್ದಿಲ್ಲ ಅನ್ನೋ ಪ್ರಶ್ನೆಗೆ ಕೂಡ ಉತ್ತರ SIT ಮೂಲಗಳು ಕೊಡ್ತಾ ಇದೆ. ಅನಾಮಿಕ ವ್ಯಕ್ತಿ ಹೇಳಿದಷ್ಟು ಆಳ, ಹೇಳಿದಷ್ಟು ಅಗಲ ಇಲ್ಲಿ ತನಕ SIT ತಂಡ ಉತ್ಖನನ ಮಾಡ್ತಾ ಬಂದಿದೆ. ಇಲ್ಲಿ ಸುಮಾರು 3 ಫೀಟ್ ಆಗುವವರೆಗೂ ಕೂಡ SIT ತಂಡ ಬಹಳಷ್ಟು ಸೂಕ್ಷ್ಮವಾಗಿ ಈ ಸ್ಥಳವನ್ನ ಗಮನಿಸಿದೆ. ಸಾಕಷ್ಟು ಬೇರುಗಳು ಮತ್ತು ಕಲ್ಲುಗಳು ಒಳಗೊಂಡಂತಹ ಪ್ರದೇಶ ಇದಾಗಿರೋ ಕಾರಣಕ್ಕಾಗಿ ಇಲ್ಲಿ ಈ ಹಿಂದೆ ಮಣ್ಣನ್ನು ಅಗಿಯೋಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಮಣ್ಣಿನ ಪದರಗಳು ಬಹಳಷ್ಟು ಹಾರ್ಡ್ ಆಗಿತ್ತು. ಈ ಹಿಂದೆ ಅಗ್ದಂತಹ ಯಾವುದೇ ಕುರುಹುಗಳು ಕೂಡ ಈ ಭಾಗದಲ್ಲಿ ಕಂಡು ಬಂದಿಲ್ಲ. ಈ ನಿಟ್ಟಿನಲ್ಲಿ 3 ಫೀಟ್ನವರೆಗೆ ಅಗ್ದು ಏನು ಸಿಗದಂತಹ ಸಂದರ್ಭದಲ್ಲಿ ಅನಾಮಿಕನ ಸಲಹೆ ಮೇರೆಗೆ ಮತ್ತೆ ಗುಂಡಿಯನ್ನು ಮುಚ್ಚಿರುವಂಥದ್ದು. ಅರುಣ್, ಇನ್ನು ಮುಂದಿನದ್ದು ಸ್ಪಾಟ್ ನಂಬರ್ 13 ಅದು ಯಾವಾಗ ಮಾಡ್ತಾರೆ, ಹೇಗೆ ಮಾಡ್ತಾರೆ ಎಂಬುದೇ ಬಹಳಷ್ಟು ಕುತೂಹಲಕಾರಿ ಪ್ರಶ್ನೆ. ಯಾಕೆಂದ್ರೆ ಸ್ಪಾಟ್ ನಂಬರ್ 13 ನಲ್ಲಿ ಬಹಳಷ್ಟು ಭೌಗೋಳಿಕವಾಗಿ ಸವಾಲುಗಳು ಕೂಡ ಇದೆ. ಆತ ಗುರುತು ಮಾಡಿರುವಂತಹ ಸ್ಥಳ, ಅದು ಸುತ್ತಳತೆಯನ್ನು ನೋಡಬೇಕಾದ್ರೆ ಸುಮಾರು 40 ಮೀಟರ್ ಸುತ್ತಳತೆ ಕೂಡ ಇರುವಂಥದ್ದು. ಆ ಜಾಗದಲ್ಲಿ ವಿದ್ಯುತ್ ಕಂಬಗಳು ಕೂಡ ಇದೆ, ಟ್ರಾನ್ಸ್ಫಾರ್ ಕಂಬಗಳು ಕೂಡ ಇದೆ ಮತ್ತು ಅದಕ್ಕೆ ತಾಗಿಕೊಂಡೇ ನೇತ್ರಾವತಿ ಅಣೆಕಟ್ಟು ಕೂಡ ಇರುವಂಥದ್ದು. ದೊಡ್ಡ ಪ್ರಮಾಣದ ಜಾಗದಲ್ಲಿ ಉತ್ಖನನ ಮಾಡಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕಿರುವಂಥದ್ದು. ಹಾಗಾಗಿ ಎಲ್ಲ ಇಲಾಖೆಗಳನ್ನ ಸಭೆ ಕರೆಸಿ ಯಾವುದಾದ್ರೂ ಈಗ ಮತ್ತಷ್ಟು ಡಿಗ್ ಮಾಡಿದ್ರೆ ಅಣೆಕಟ್ಟಿಗೆ ಏನಾದರೂ ಹಾನಿಯಾಗುತ್ತಾ, ಮತ್ತಷ್ಟು ಡಿಗ್ ಮಾಡಿದ್ರೆ ವಿದ್ಯುತ್ ಕಂಬಗಳಿಗೆ ಏನಾದರೂ ಹಾನಿಯಾಗುತ್ತಾ, ಈ ರೀತಿಯ ಎಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಸ್ಪಾಟ್ ನಂಬರ್ 13ನ ಉತ್ಖನನ ಮಾಡುವಂತಹ ಕಾರ್ಯವನ್ನ SIT ಮಾಡುತ್ತೆ. ಈಗ SIT ತಂಡ ಅನಾಮಿಕ ವ್ಯಕ್ತಿಯನ್ನ ಬಂಗ್ಲಗುಡ್ಡ ಕಾಡಿನಿಂದ ನೇರವಾಗಿ ಬೆಳ್ತಂಗಡಿಯ SIT ಕಚೇರಿಗೆ ಕೊಂಡೋಗಿರುವಂಥದ್ದು. ಅರುಣ್, ಕಿಶನ್, ಈ ಪಾಯಿಂಟ್ ನಂಬರ್ 13 ಬಗ್ಗೆ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ನೀವು ಹೇಳ್ದಂಗೆ ಬಹಳಷ್ಟು ಆಶ್ಚರ್ಯಕರ ರೀತಿಯಲ್ಲಿ ಆತ ರಸ್ತೆಯ ಪಕ್ಕದಲ್ಲಿ ಅದನ್ನು ಗುರುತು ಮಾಡಿರೋ ಹಿನ್ನೆಲೆಯಲ್ಲಿ ಸೊ ಹಾಗಾಗಿ ಬಹಳಷ್ಟು ಪ್ರಿಕಾಷನ್ಸ್ಗಳನ್ನು ಅಧಿಕಾರಿಗಳು ತೆಗೆದುಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತೇ ಸಭೆಯನ್ನು ನಡೆಸಲಾಗುತ್ತಾ, ಹೇಗೆ ನಾಳೆ ಮಾಡಬಹುದಾ ಉತ್ಖನನ? ಇವತ್ತು ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆಯಾ ನೋಡ್ತಾ ಇದ್ರೆ? ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ ಬೆಳ್ತಂಗಡಿಯ SIT ಕಚೇರಿಯಲ್ಲಿ SIT ಪ್ರಮುಖರು ಡಾಕ್ಟರ್ ಪ್ರಣವ್ ಮೊಹಂತಿ ಅವರು ಸಭೆಯನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ನೀರಾವರಿ ಇಲಾಖೆ ಮತ್ತು ಮೆಸ್ಕಾಂ ಇಲಾಖೆಯೊಂದಿಗೆ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 13 ಅನ್ನ ನಾನು ಇವಾಗಲೇ ಹೇಳಿರುವಂತೆ ಸಾಕಷ್ಟು ಭೌಗೋಳಿಕವಾಗಿ ಸಮಸ್ಯೆಗಳು ಕೂಡ ಇರುವಂತದ್ದು. ಮತ್ತಷ್ಟು ಆಳವಾಗಿ ಅಗೆದ್ರೆ ಅದು ಅಣೆಕಟ್ಟಿಗೆ ನೇರವಾದ ಸಮಸ್ಯೆಯನ್ನ ತಂದೊಡ್ಬಹುದು. ಮತ್ತಷ್ಟು ಅಗಲವಾಗಿ ಅಗೆದ್ರೆ ಅದು ವಿದ್ಯುತ್ ಅಂದ್ರೆ ಮೆಸ್ಕಾಂ ಇಲಾಖೆಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನ ಕೂಡ ಉಂಟು ಮಾಡಬಹುದು. ಹಾಗಾಗಿ ಅದನ್ನ ಯಾವ ರೀತಿಯಾಗಿ ಅಗಿಬೇಕು, ಹೇಗೆ ಅಗಿಬೇಕು, ಹಿಟಾಚಿ ಮೂಲಕ ಅಗಿಬೇಕಾ, ದೊಡ್ಡ JCB ಮೂಲಕ ಅಗಿಬೇಕಾ, ಮುಂತಾದ ಸಾಧಾರಣ ಎಲ್ಲ ಪ್ರಶ್ನೆಗಳನ್ನ ಈಗ SITಯ ಪ್ರಮುಖರು ಆಯಾ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿಕೊಂಡಿರುವಂತದ್ದು. ಇದಕ್ಕೆ ಪೂರಕವಾಗಿ DIG ಅನುಚೇತ್ ಅವರ ತಂಡ ಪಾಯಿಂಟ್ ನಂಬರ್ 13 ಬಳಿ ಬಂದು ಎಲ್ಲ ರೀತಿಯ ಸೂಕ್ಷ್ಮವಾಗಿ ಪರಿಶೀಲನೆ ಕೂಡ ಮಾಡಿದೆ. ಅದು ಮಣ್ಣಿನ ಪದರ ಆಗಿರ್ಬೋದು ಮತ್ತು ಕೆಳಗಿರುವಂತಹ ಅಣೆಕಟ್ಟಾಗಿರ್ಬೋದು, ಮೇಲ್ಭಾಗದಲ್ಲಿರುವಂತಹ ಪಾಯಿಂಟ್ ನಂಬರ್ 13ಗೆ ಯಾವ ರೀತಿಯಾಗಿ ವ್ಯತ್ಯಾಸಗಳಿವೆ, ಯಾವ ರೀತಿಯಾಗಿ ಡಿಗ್ ಮಾಡಿದ್ರೆ ಹಾನಿಯಾಗುತ್ತೆ ಮತ್ತು ಅದರ ಸಾಧಕ ಬಾಧಕಗಳನ್ನ ಎಲ್ಲವನ್ನ ಕೂಡ ಲೀಸ್ಟ್ ಮಾಡಿಕೊಂಡು ಹೋಗಿರಬಹುದು. ಸದ್ಯ ಈಗ DIG ಅನುಚೇತ್ ಅವರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿರೋ ಕಾರಣಕ್ಕಾಗಿ ಇಲ್ಲಿ ಮೆಸ್ಕಾಂ ಮತ್ತು ನೀರಾವರಿ ಇಲಾಖೆಯವರು ಕೊಡುವಂತಹ ಮತ್ತೆ ನಿರ್ದೇಶನದ ಪ್ರಕಾರವಾಗಿ ಪಾಯಿಂಟ್ ನಂಬರ್ 13 ಅಗಿಯುವಂತ ಪ್ರಕ್ರಿಯೆ ಕೂಡ ಆಗುತ್ತೆ. ಹಾಗಾದ್ರೆ ಪಾಯಿಂಟ್ ನಂಬರ್ 13ಗೆ ಯಾಕೆ ಇಷ್ಟೊಂದು ಮೇಜರ್ ರೋಲ್, ಯಾಕೆ ಇಷ್ಟು ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ SIT ಮುಂದೆ ಹೇಳಿರುವಂತದ್ದು ಪಾಯಿಂಟ್ ನಂಬರ್ 13 ಅಂದ್ರೆ ಈ ಭಾಗ 1ರ ಕೊನೆಯ ಸ್ಪಾಟ್. ಅದು ಪಾಯಿಂಟ್ ನಂಬರ್ 13 ನಲ್ಲಿ
ಸುಮಾರು 8ಕ್ಕೂ ಹೆಚ್ಚು ಶವಗಳನ್ನು ನಾನು ಹೂತು ಹಾಕಿದ್ದೇನೆ, ಮಾಸ್ ಬರಿಯಲ್ ಆಗಿದೆ ಅನ್ನೋದನ್ನು ಆತ ಹೇಳಿಕೊಂಡಿರುವಂಥದ್ದು. ಆದರೆ ಭೌಗೋಳಿಕವಾಗಿ ಅದರ ಲಕ್ಷಣವನ್ನು ನೋಡಬೇಕಾದ್ರೆ 2019ನೇ ಇಸವಿಯಲ್ಲಿ ಇದೇ ನೇತ್ರಾವತಿ ನದಿ ಬಹಳಷ್ಟು ಭೀಕರವಾದ ಪ್ರವಾಹವನ್ನು ಕಂಡುಕೊಂಡಿತ್ತು. ಆವಾಗ ಇದೇ ಸ್ಪಾಟ್ ಕೊಚ್ಚಿಕೊಂಡು ಹೋಗಿತ್ತು, ನೀರಲ್ಲಿ ಆವೃತವಾಗಿತ್ತು. ಆಗ ಭೌಗೋಳಿಕವಾಗಿ ಸಾಕಷ್ಟು ಹಾನಿ ಈ ಭಾಗದಲ್ಲಿ ಆಗಿತ್ತು. ಆ ನಂತರದ ವರ್ಷಗಳಲ್ಲಿ ಅಲ್ಲಿ ಸುಮಾರು 80 ಲೋಡ್ಗೂ ಹೆಚ್ಚು ಮಣ್ಣನ್ನು ಸುರಿಯಲಾಗಿದೆ, ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ, ಜೊತೆಗೆ ಅಲ್ಲಿ ಇರುವಂತಹ ಗೋಡೆಗಳನ್ನಾಗಿರ್ಬೋದು, ರಸ್ತೆಯನ್ನು ಅಗಲ ಮಾಡಲಾಗಿದೆ. ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಅದೇ ಸ್ಥಳದಲ್ಲಿ ಆಗಿದೆ. ಈ ನಿಟ್ಟಿನಲ್ಲಿ ಪಾಯಿಂಟ್ ನಂಬರ್ 13 ಅನ್ನ ಅಗೆದ್ರೆ ಈ ರೀತಿಯ ಸಮಸ್ಯೆಗಳು ಬರುತ್ತೆ. ಅಗೆಯದೆ ಹೋದ್ರೆ ಮತ್ತೆ ಅನುಮಾನ ಜನರಲ್ಲಿ ಮನಸ್ಸಲ್ಲಿ ಮೂಡುತ್ತೆ. ಯಾಕಂದ್ರೆ ಅನಾಮಿಕ ವ್ಯಕ್ತಿ 8ಕ್ಕೂ ಹೆಚ್ಚು ಶವಗಳನ್ನು ಅಲ್ಲಿ ಹೂತು ಹಾಕಿದ್ದನ್ನು ಹೇಳಿದ್ದು ಒಂದ್ ಕಡೆ ಆದ್ರೆ ಅದನ್ನು ಅಗಿಲೇಬೇಕಾದಂತಹ ಅನಿವಾರ್ಯತೆ SITಗಿರುತ್ತೆ. ಹಾಗಾದ್ರೆ ಆಗುವಂತಹ ಸಾಧಕ ಬಾಧಕಗಳನ್ನ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಇದೇ ರೀತಿಯಲ್ಲಿ ಸಭೆಗಳನ್ನ ಕೂಡ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅರುಣ್, ಕಿಶನ್, ಈ ಪಾಯಿಂಟ್ ನಂಬರ್ 13 ಆದ ನಂತರದಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂಥ ಸಹಜ ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಇರುತ್ತೆ. ಒಂದು ಜಯಂತ್ ಟಿ ಅನ್ನುವಂಥ ವ್ಯಕ್ತಿ ಕೊಟ್ಟಿರುವಂತಹ ದೂರು, ಅದನ್ನ ಕೂಡ ಸ್ಥಳೀಯ ಸ್ಟೇಷನ್ ಅಲ್ಲಿ ದೂರನ್ನು ಕೊಡಲಾಯಿತು, ಅದನ್ನ SITಗೆ ವರ್ಗಾವಣೆ ಮಾಡಿದ್ರು. ಆ ಒಂದು ಕೇಸನ್ನ ಟೇಕ್ ಆನ್ ಮಾಡ್ತಾರಾ, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಲಾಗುತ್ತೆ. ಆಮೇಲೆ ಈ ಅನಾಮಿಕ ವ್ಯಕ್ತಿ ಇನ್ನೊಂದು ಸ್ಪಾಟ್ನಲ್ಲಿ ಕಲ್ಲೇರಿಯಲ್ಲಿ ಗುರುತು ಮಾಡಿರುವಂತಹ ಆ ಒಂದು ಸ್ಪಾಟ್ನ ಅಲ್ಲಿ ಇದೇ ರೀತಿಯಾಗಿ ಉತ್ಖನನಕಾರಿ ಆಗುತ್ತಾ? ಆ ಬಗ್ಗೆ ತುಂಬಾ ಗೊಂದಲಗಳಿದೆ. ಯಾವಾಗ ಸ್ಟಾರ್ಟ್ ಆಗ್ಬೋದು ಅನ್ಸುತ್ತೆ, ಅಥವಾ ಇವತ್ತಿನ ಸಭೆಯಲ್ಲೂ ಕೂಡ ಅದು ಡಿಸೈಡ್ ಆಗುತ್ತಾ? ಅರುಣ್, ಈಗಾಗಲೇ ಹೇಳಿರುವಂತೆ ಜಯಂತ್ ಟಿ ಅವರ ಕಂಪ್ಲೇಂಟ್ ಅನ್ನ SIT ಪಡ್ಕೊಂಡಿದೆ. ಆದರೆ ಅದು ಪ್ರೊಸೀಜರ್ ಪ್ರಕಾರವಾಗಿ ಆಗಬೇಕಾಗತ್ತೆ. ಮೊದಲು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಬೇಕಾಗತ್ತೆ, ಆನಂತರವಾಗಿ ಸ್ಥಳ ಮಹಾಜರನ್ನ ಮಾಡಬೇಕಾಗತ್ತೆ, ಜೊತೆಗೆ ಉತ್ಖನನ ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ. ಇನ್ ಕೇಸ್ ಕಳೇಬರ ಸಿಕ್ಕರೆ ಅದನ್ನು ಹೊರತೆಗೆದು DNA ಟೆಸ್ಟ್ಗೆ ಕೊಡಬೇಕಾಗತ್ತೆ. ಹೀಗೆ ಹಂತ ಹಂತವಾಗಿ ಪ್ರಕ್ರಿಯೆಗಳು ಆಗಬೇಕಾಗತ್ತೆ. ಆದರೆ ಇದೀಗ SIT ಕೈಗೆ ತೆಗೆದುಕೊಂಡಿರುವಂತಹ ಪ್ರಕರಣ ಅದು ಈ ಅನಾಮಿಕ ವ್ಯಕ್ತಿಯ ಪ್ರಕರಣ. ಆತ SITಗೆ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದ, ಸುಮಾರು 30ಕ್ಕೂ ಹೆಚ್ಚು ಸ್ಪಾಟ್ಗಳನ್ನು ತಾನು ಗುರುತು ಮಾಡಬಲ್ಲೆ ಅಂತೇಳಿ. ಹಾಗಾಗಿ 13 ಸ್ಪಾಟ್ಗಳು ಕಂಪ್ಲೀಟ್ ಆದ ನಂತರವಾಗಿ SIT ತನ್ನ ಮುಂದಿನ ಹೆಜ್ಜೆಯನ್ನು ಇಡಬಹುದು. ಆ ನಂತರವಾಗಿ ಅಂದ್ರೆ ಸುಮಾರು 30 ಸ್ಪಾಟ್ಗಳ ನಂತರವಾಗಿ ಜಯಂತ್ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನ ಕೈಗೆ ತೆಗೆದುಕೊಳ್ಬಹುದು, ಜೊತೆಗೆ ಅದರ ತನಿಖೆಯ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು. ಆದ್ರೆ ಸುಮಾರು 90 ದಿನದ ಒಳಭಾಗದಲ್ಲಿ ಈ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸಬೇಕಾದಂತಹ ಅನಿವಾರ್ಯತೆ ಇರೋ ಸಂದರ್ಭದಲ್ಲಿ SIT ತಂಡ 2 ತಂಡಗಳಾಗಿ ವಿಭಾಗಿಸಿ 2 ಪ್ರತ್ಯೇಕ ಪ್ರಕರಣವನ್ನ ಕೈಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವುದೇ ಸಾಧ್ಯತೆಗಳನ್ನ ನಾವು ಈ ಕ್ಷಣದಲ್ಲಿ ಅಲ್ಲಗಳೆಯುವಂತಿಲ್ಲ. ಯಾಕೆಂದ್ರೆ ಬಹಳಷ್ಟು ಸೂಕ್ಷ್ಮವಾದ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ಹಂತ ಹಂತಕ್ಕೂ ಹೆಜ್ಜೆ ಹೆಜ್ಜೆಗೂ ಬಹಳ ಸೂಕ್ಷ್ಮ ಹೆಜ್ಜೆಗಳನ್ನ SIT ಇಡಬೇಕಾದಂತಹ ಹಿನ್ನೆಲೆಯಲ್ಲಿ SITಯ ಮುಂದಿನ ನಿರ್ಧಾರ ಅದು ಬಹಳಷ್ಟು ಕುತೂಹಲಕಾರಿಯಾಗಿರುವಂಥದ್ದು. ಈಗಾಗಲೇ ಸುಮಾರು ಅರ್ಧ ಗಂಟೆಯ ಸಭೆಯನ್ನ ಮಧ್ಯಾಹ್ನದ ಹೊತ್ತಿಗೆ ಪ್ರಣವ್ ಮೊಹಂತಿ ಅವರು ಮಾಡಿದ್ದಾರೆ. ಈಗ SITಯ ತಂಡ ಅನಾಮಿಕ ವ್ಯಕ್ತಿಯನ್ನ ಮತ್ತೆ ಬೆಳ್ತಂಗಡಿಯ SIT ಕಚೇರಿಗೆ ಕೊಂಡು ಹೋಗಿದೆ. ಸಂಜೆ ವೇಳೆಗೆ ಮತ್ತೆ ಮಹತ್ವದ ಸಭೆಯನ್ನ ಅಲ್ಲಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಎಲ್ಲ ಡೀಟೇಲ್ಸ್ಗೆ.